ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ನೋಡಿ, ಇವತ್ತೊಂದು ಹೊಸ ರೆಸಿಪಿ ತಂದಿದ್ದೀನಿ. ಯಾವುದಪ್ಪ ಅಂದರೆ ವೆನಿಲಾ ಐಸ್ ಕ್ರೀಮು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾವು ಮನೆಯಲ್ಲೇ ಈ ಥರ ಮಾಡೋದ್ರಿಂದ ಮಕ್ಕಳಿಗೆ ಇಷ್ಟ ಆಗುತ್ತೆ, ದೊಡ್ಡವ್ರಿಗೆ ಇಷ್ಟ ಆಗುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ತುಂಬ ಅಂದರೆ ಟೇಸ್ಟಿಯಾಗಿರುವಂಥ ವೆನಿಲಾ ಐಸ್ ಕ್ರೀಮ್ ನಾವು ಬೇಕ್ರಿಯಿಂದ ಅಂಗಡಿಯಿಂದ ತಂದು ತಿನ್ನೋಕ್ಕಿಂತ ನೋಡಿ ಈ ಥರ ನಾವು ಮನೆಯಲ್ಲಿ ಮಕ್ಕಳಿಗೆ ಐಸ್ ಕ್ರೀಮ್ ಮಾಡಿಕೊಡೋದ್ರಿಂದ ತುಂಬ ಇಷ್ಟ ಆಗುತ್ತೆ. ನೋಡಿ, ನಾನು ಇಲ್ಲಿ ಅರ್ಧ ಲೀಟ್ರ್ ಹಾಲಿಂದ ಮಾಡಿದ್ದೀನಿ. ಅರ್ಧ ಲೀಟ್ರಿಂದ ಹಾಲಿಂದ ಮಾಡಿರೋದೇ ಅರ್ಧ ಕೆಜಿಯಷ್ಟು ಆಗಿದೆ ನಮಗೆ ಇಲ್ಲಿ ಐಸ್ ಕ್ರೀಮು. ನೋಡಿ, ಏನು ಜಾಸ್ತಿ ಖರ್ಚಿಲ್ಲ, ಏನೂ ಇಲ್ಲ. ನೋಡಿ, ಅರ್ಧ ಲೀಟ್ರ್ ಹಾಲಿಗೆ 25 ರೂಪಾಯಿ. ಹಾಗೆ ಸ್ವಲ್ಪ ಸಕ್ಕರೆ ಒಂದೆಲ್ಲ ಕೂಡಿ ಒಂದು 50 ರೂಪಾಯಿಯಲ್ಲಿ ನಮಗೆ ಇಲ್ಲಿ ಆಗಿದೆ. ಹೇಗೆ ಮಾಡೋದಂತೇಳಿ ನೋಡೋಣ ಬನ್ನಿ. ನೋಡಿಲ್ಲಿ ನಾನು ಅರ್ಧ ಲೀಟ್ರಷ್ಟು ಗಟ್ಟಿ ಹಾಲನ್ನು ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ವೆನಿಲಾ ಐಸ್ ಕ್ರೀಮ್ ಮಾಡಲಿಕ್ಕೆ. ಇದಕ್ಕೆ ಈಗ ಇದನ್ನು ಗ್ಯಾಸ್ ಹಚ್ಚಿ ಕುದಿಸ್ಕೋಬೇಕಾಗತ್ತೆ. ಇದಕ್ಕೆ ಗಟ್ಟಿ ಹಾಲನೇ ಬೇಕು, ನಾವು ನೀರು ಹಾಕಿ ಹಾಲು ಬೇಡ. ಗಟ್ಟಿ ಹಾಲಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ ಹಿಟ್ಟನ್ನು ತಗೊಂಡಿದ್ದೇನೆ. 1 ಲೀಟರ್ ಹಾಲು ನೀವು ತಗೊಳ್ಳೋದಾದ್ರೆ 2 ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ ಹಿಟ್ಟು ತಗೊಳ್ಳಿ. ನಾನಿಲ್ಲಿ ಅರ್ಧ ಲೀಟರ್ ಹಾಲು ತಗೊಂಡಿರೋದ್ರಿಂದ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ ಹಿಟ್ಟನ್ನು ತಗೊಂಡಿದ್ದೇನೆ. ಕಾರ್ನ್ಫ್ಲವರ್ ಹಿಟ್ಟು ಹಾಕಿದ್ರೆ ಸ್ವಲ್ಪ ಗಟ್ಟಿ ಬರುತ್ತೆ ಅನ್ನೋದಕ್ಕೋಸ್ಕರ ಕಾರ್ನ್ಫ್ಲವರ್ ಹಿಟ್ಟನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ನೋಡಿ, ಗಂಟಿಲ್ಲದ ಹಾಗೆ ಕಲಿಸಿಟ್ಕೋಬೇಕು. ಇದು ಹಾಲು ಕುದಿ ಬರಬೇಕು, ಆವಾಗ ನಾವು ಮಿಕ್ಸ್ ಮಾಡಬೇಕಾಗತ್ತೆ. ನೋಡಿ, ಹಾಲು ಚೆನ್ನಾಗಿ ಕುದಿ ಬರುವಾಗ ನಾವಿಲ್ಲಿ ನೋಡಿ, ಈಗ ಹಾಲು ಕುದಿ ಬರ್ತಾ ಇದೆಯಲ್ಲ, ಈಗ ಅದನ್ನು ನಾನಿಲ್ಲಿ ಸಕ್ಕರೆ ಕೂಡ ಹಾಕ್ತಾ ಇದ್ದೀನಿ. ಒಂದು ಅರ್ಧ ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ಅರ್ಧ ಲೀಟ್ರಿಗೆ ಅರ್ಧ ಕಪ್ ಸಕ್ಕರೆ ಸಾಕು. ಇಲ್ಲಾಂದರೆ ನೀವು ಜಾಸ್ತಿ ಬೇಕಂದ್ರೆ 3/4 ಕಪ್ನಷ್ಟು ತೊಗೋಬೋದು. ನೀವು ಶುಗರ್ ಯಾವ ಥರ ಇದು ಯೂಸ್ ಮಾಡ್ತೀರೋ ಆ ಥರ. ಇಲ್ಲಿ ಅರ್ಧ ಕಪ್ಪನ್ನು ನಾನು ಸಕ್ಕರೆ ಕೂಡ ಹಾಕಿದ್ದೀನಿ. ಸಕ್ಕರೆ ಕರಗಲಿಗೆ ಕುದಿಯುವಾಗ ಸಕ್ಕರೆ ಚೆನ್ನಾಗಿ ಕರಗಬೇಕು. ಎಲ್ಲವನ್ನು ಕೈ ಬಿಡಲಾರ್ದಾಗೆ ನಾವು ತಿರುಗಿಸ್ತಾ ಹೋಗಬೇಕು. ನೋಡಿ, ಈಗ ಸಕ್ಕರೆ ಕೂಡ ಎಲ್ಲ ಕರಗಿದೆ. ಈಗ ನಾವು ಮಾಡಿಟ್ಟಿರುವಂಥ ಕಾರ್ನ್ಫ್ಲವರ್ ಹಿಟ್ಟನ್ನು ಇನ್ನೊಂದು ಸತಿ ತಿರುಗಾಡಿಸಿ, ಅಂದರೆ ಕೆಳಗಡೆ ಹಿಟ್ಟು ಕೂತಿರುತ್ತೆ, ಈಗ ಹಾಕೊಳ್ಳಿ. ಇದಕ್ಕೆ ಕಾರ್ನ್ಫ್ಲವರ್ ಹಿಟ್ಟು ಹಾಕಿದ ತಕ್ಷಣ ನಾವು ತಿರುಗಿಸ್ತಾನೆ ಇರಬೇಕು. ತಳ ಹಿಡಿಯುತ್ತೆ ಇದು ಬೇಗ, ತುಂಬ ಬೇಗನೆ ತಳ ಹಿಡಿಯುತ್ತೆ. ಅದಕ್ಕಾಗಿ ಸ್ಲೋ ಗ್ಯಾಸನ್ನು ಸ್ಲೋ ಇಟ್ಕೊಂಡು ನಾವಿಲ್ಲಿ ತಿರುಗಿಸ್ತಾ ಇರಬೇಕು. ನೋಡಿ, ಅದು ಗಂಟಿಲ್ಲದ ಹಾಗೆ ತಿರುಗಿಸ್ತಾ ಹೋಗಬೇಕು. ಅದು ಗಂಟು ಆಗೋದಿಲ್ಲ, ನಾವು ಕೈ ಬಿಟ್ರೆ ಗಂಟಾಗತ್ತೆ, ಕೈ ಬಿಡಬಾರ್ದು ಅಷ್ಟೇ. ಈ ಥರ ತಿರುಗಿಸ್ತಾ ಹೋಗಬೇಕು. ಅದು ಗಟ್ಟಿ ಆಗ್ತಾ ಬರುತ್ತೆ. ಆವಾಗ ನಾವಿಲ್ಲಿ ನೋಡಿ, ಈಗ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಬಂದಿದೆ. ಒಂದು 5 ರಿಂದ 6 ನಿಮಿಷದೊಳಗಡೆ ಇದು ಆಗುತ್ತೆ. ಈಗ ಇದನ್ನು ನಾನು ಗ್ಯಾಸನ್ನು ಆಫ್ ಮಾಡಿ ಬಿಡ್ತೇನೆ ಫ್ರೆಂಡ್ಸ. ಇದು ತಣ್ಣಗಾಗಬೇಕು, ಫುಲ್ ತಣ್ಣಗಾಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಮುಟ್ಟೋದಕ್ಕೆ ಬೇಡ. ನೋಡಿ, ಇಲ್ಲಿ ನಾನು ತಣ್ಣಗಾಗಲಿಕ್ಕೆ ಬಿಟ್ಬಿಡ್ತೇನೆ. ಈಗ ನೋಡಿ, ಇದು ಫುಲ್ ತಣ್ಣಗಾದ್ಮೇಲೆ ಯಾವ ಥರ ಬಂದಿದೆ ನಿಮಗೆ, ಎಷ್ಟು ಗಟ್ಟಿ ಅನ್ನಿಸ್ತಾ ಇದೆಯಲ್ಲ. ಈಗ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ದೊಡ್ಡದು. ಅದಕ್ಕೆ ಅಷ್ಟು ಮಾಡಿಟ್ಟಿರೋಂಥ ಐಸ್ ಕ್ರೀಮ್ ಬ್ಯಾಟ್ರನ್ನ ಹಾಕೊಂಡಿದ್ದೆ. ನೋಡಿ, ಈಗ ಇದನ್ನು ನಾನು ಮಿಕ್ಸಿ ಮಾಡ್ತೀನಿ. 1 ನಿಮಿಷದವರೆಗೂ ಮಿಕ್ಸಿ ಮಾಡಬೇಕಷ್ಟೇ. 1 ನಿಮಿಷದವರೆಗೂ ಮಿಕ್ಸಿ ಮಾಡ್ಕೋಬೇಕು. ಇಲ್ಲ ಅಂದರೆ ವೆನಿಲಾ ಫ್ಲೇವರ್ ಅಂತೂ ಹಾಕಲೇಬೇಕಾಗತ್ತೆ. ಸಾರಿ, ನಾನು ಇಲ್ಲಿ ಮಿಸ್ ಮಾಡ್ಕೊಂಡಿದ್ದೆ ಸ್ವಲ್ಪ. ವೆನಿಲಾ ಫ್ಲೇವರ್ ನೋಡಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ ನಾನು ವೆನಿಲಾನ. ಈಗ ಇದನ್ನು ಮಿಕ್ಸಿ ಮಾಡ್ತೀನಿ. ಮಿಕ್ಸಿ ಮಾಡಿ ನಿಮಗೆ ತೋರಿಸ್ತೇನೆ ನಾನು. ನೋಡಿ, ಇಲ್ಲಿ ಈ ಥರ ಮಿಕ್ಸಿ ಮಾಡ್ಕೋಬೇಕು. ಈಗ ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕೋಬೇಕಾಗತ್ತೆ. ನಾವಿಲ್ಲಿ 2 ರಿಂದ 3 ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಇಡಬೇಕು. ಫ್ರೆಂಡ್ಸ್, ನಿಮ್ಮ ಹತ್ರ ಏರ್ ಕಂಟೈನರ್ ಬಾಕ್ಸ್ ಇಲ್ಲ ಅಂದರೆ ಒಂದು ಪ್ಲಾಸ್ಟಿಕ್ ಹಾಳೆ ಹಾಕಿ ಮೇಲ್ಗಡೆ ಟೋಪನ್ ಹಾಕಿದರೆ ಟೈಟ್ ಆಗುತ್ತೆ. ಈ ಥರ ಬಾಕ್ಸ್ ಇಲ್ಲ ಅಂದರೆ ಈಗ ಇದನ್ನು 2 ರಿಂದ 3 ಗಂಟೆಗಳ ಕಾಲ ನಾನು ಫ್ರಿಜ್ಜಲ್ಲಿ ಇಡ್ತೇನೆ. ಆಮೇಲೆ ನೋಡೋಣ ಬನ್ನಿ. ಈಗ 2 ರಿಂದ 3 ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಇಟ್ಮೇಲೆ ಎಷ್ಟು ಗಟ್ಟಿಯಾಗಿದೆ ಅಂತೇಳಿ ನೋಡೋಣ ಬನ್ನಿ.
ನೋಡಿ ಅಷ್ಟೊಂದೇನು ಗಟ್ಟಿಯಾಗಿಲ್ಲ, ಸ್ವಲ್ಪ ಗಟ್ಟಿಯಾಗಿದೆ. ಇದನ್ನು ಮತ್ತೆ ನಾವು ಏನು ಮಾಡಬೇಕು ಈಗಂದರೆ ಇದನ್ನು ಕೂಡ ಮತ್ತೆ ಇನ್ನೊಂದು ಸತಿ ನಾವು ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಎಲ್ಲವನ್ನು ಮಿಕ್ಸಿ ಜಾರಿಗೆ ನಾನು ಹಾಕೋತೇನೆ. ಇನ್ನೊಂದು ಸತಿ ಇದನ್ನು ಮಿಕ್ಸಿ ಮಾಡಬೇಕು. ನೋಡಿ ಈಗ 2 ರಿಂದ 3 ಗಂಟೆಗಳ ಕಾಲಿಗೆ ಎಷ್ಟು ಗಟ್ಟಿಯಾಗಿದೆಯಲ್ಲ. ಈಗ ಇದನ್ನು ಇನ್ನೊಂದು ಸತಿ ಚೆನ್ನಾಗಿ ನಾನಿಲ್ಲಿ 1 ರಿಂದ 2 ನಿಮಿಷ ಮಿಕ್ಸಿ ಮಾಡಿದ್ದೇನೆ. ಈಗ ಫಸ್ಟಿಗೆ 1 ನಿಮಿಷ, 2ನೇ ಸತಿ 1 ರಿಂದ 2 ನಿಮಿಷ ಮಾಡಿದ್ದೇನೆ. ಮತ್ತೆ ಅದೇ ಏರ್ ಕಂಟೈನರ್ ಬಾಕ್ಸಿಗೆ ಹಾಕೊಳ್ತಾ ಇದ್ದೀನಿ. ನೋಡಿ ಅದೇ ಏರ್ ಕಂಟೈನರ್ ಬಾಕ್ಸಿಗೆ ಹಾಕಿ 7 ರಿಂದ 8 ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ. ನಾವು ಈಗ 7 ರಿಂದ 8 ಗಂಟೆಗಳ ಕಾಲ ನಾನು ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ನಿಮಗೆ ತೋರಿಸ್ತೇನೆ. ಈಗ ನೋಡಿ 7 ರಿಂದ 8 ಗಂಟೆಗಳ ಕಾಲ ಫ್ರೆಂಡ್ಸ್. ಈಗ ತೆಗೆದು ನೋಡೋಣ. ವಾವ್, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನೋಡಿ ಎಷ್ಟು ಗಟ್ಟಿಯಾಗಿ ಐಸ್ ಕ್ರೀಮು ನಾವು ಅಂಗಡಿಯಲ್ಲಿ ಯಾವ ಥರ ಇರುತ್ತೆ ನೋಡಿ ಅದೇ ಥರ ಇದೆ ಐಸ್ ಕ್ರೀಮ್. ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್, ಮಸ್ತಾಗಿ ಬಂದಿದೆ. ನೋಡಿ ಐಸ್ ಕ್ರೀಮ್ ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಐಸ್ ಕ್ರೀಮು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಡಬ್ಬಿಯಲ್ಲಿದೆ, ಒಂದಿಷ್ಟು ಹಾಕಿ ತೋರಿಸ್ತಾ ಇದ್ದೀನಿ. ತುಂಬ ಗಟ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಐಸ್ ಕ್ರೀಮು, ಮಸ್ತಾಗಿದೆ. ಮನೆಯಲ್ಲಿರುವಂಥ ಪದಾರ್ಥದಿಂದ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ. ಫಸ್ಟ್ ಒಬ್ಬರು ನಮ್ಮ ಚಾನಲ್ ನೋಡ್ತಿದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.